ಶಿವಾನಿ, ನಿಂತ್ಕೋಬೆ. ತಂದೆ ಹಾಲು ನಿಮ್ಮತ್ತಿ ಬಂದು ಎಟ್ಟತ್ತಾಗೈತಿ. ಚಾ ಪಟ ಪಟ ಮಾಡಿ ಕುಡಿಸ್ಬೇಕನ್ನೋದಿಲ್ಲಲ್ಲವಾ? ಎಲ್ಲಿಗೆ ಹೋಗಿದ್ದಿ? ತಂದೆ ಇಲ್ಲ ಹಾಲು. ಅದು ಕಾಕ ಹಾಲು ತರಲಿಲ್ಲ. ಅಂದ್ರ ಅವ್ರಿನ್ನ ಹಿಂಡಿಲ್ಲ ಅಂತ, ಇಷ್ಟಲಗು ಹಿಂಡಲ್ಲ ಅಂದ್ರು. ನಾ ಹಿಂಡಿ ಮನೆಗೆ ತಗೊಂಬರ್ತೀನಿ, ನೀ ಹೋಗು ಅಂದ್ರು, ಬಂದೆ. ಯಾರಂದ್ರು? ಏಸ್ ಮಂದಿದ್ರು ಅವರು? ಎಲ್ಲೋಗಿದ್ನಿ? ಶಾರವನ್ ಮನೆಗೆ ಹೋಗಿದ್ದಿಲ್ಲ ನೀನು? ಅವ್ರ ಮನೆಗೆ. ಇದೇನ್ ಬೇ? ಆ ಶಾರ ಹೋಗಿ ಅವ್ರು ಇವ್ರು ಅಂತಂದನಕತಿ. ಯಾಕ ಏನಾತ? ಏನಿಲ್ಲ ಕಾಕ, ಅವ ಅದಾನಲ್ಲವ. ನಾನು ಮೊದ್ಲಿಂದನೂ ಶಾರಮ್ಮಗ ಶಾರಮ್ಮ ಶಾರಮ್ಮ ಅಂತ ನಾ ಕರಿತೀನಿ. ನಾ ಸಣ್ಣಕ್ಕಿದ್ದಾಗಿದ್ದ ನನ್ನ ಎತ್ತಾಡ್ಸಾಳ ಅಂತೇಳಿ ಆಕಿ ನನಗೆ ಬಾರವ ಹೋಗವ ಅಂತಾಳ. ಊರನರೆಲ್ಲರೂ ಗೊಡ್ತಾರ ಅಂದ್ರೆ ಆಕೆ ಒಬ್ಬೇಕೆ ನಂಗೆ ಹಂಗಂತಾಳ. ಆಮೇಲೆ ಅವ್ಗ ಫ್ರೆಂಡ್ ಹೌದಿಲ್ಲ, ಅವರಿಬ್ರು ಭಾಳ ಜೀವ ಅದಾರ. ಅದಕ್ಕೆ ನಾನು ಹೋಗ್ಲಿ ಬಿಡು ಅಂತಂದು ಸುಮ್ಮನಿದ್ರ. ಮರ್ಯಾದೆ ಕೊಡು, ನಮ್ಮ ಹೋಗಿ ಕೊಚ್ಚಿಂದ ಮಾತಾಡೋಣ ನನಗೆ ಬೈತಾ ನೋಡೋದು ಕಾಕ. ಎಲ್ಲ ಊರು ಭಾಡ್ಯಾನ ಒಯ್ದು ಇಂಥವೆಲ್ಲ ಮಾತಾಡಕತ್ತಾನ ನಾವ? ಹ್ಞೂ ಕಾಕ, ಅದಕ್ಕೆ ಲೇಟ್ ಆತು. ಅವ್ರಿನ್ನ ಹಾಲು ಕರೆದಿದ್ದಿಲ್ಲ. ಆಮೇಲೆ ಅದು ಆಕಳ ಕರ ಅದಾವಲ್ಲ ಎಲ್ಲ ನಂಗೆ ಸರಿನ ಅನಿಸ್ಲಿಲ್ಲ. ಅವು ಹಂಗೆ ಮೈ ಮ್ಯಾಗ ಹಾರುತ್ತದ ಸಣ್ಣದ ಕರ. ಅದಕ್ಕೆ ಬಂದ್ಬಿಟ್ಟು ನಾನು. ಆತು ಬಿಡು, ನಿಮ್ಮವ್ಗೆ ಹೇಳ್ತೀನಿ. ಇನ್ನಮ್ಮ ಅವ್ರ ಮನೆ ಹತ್ರ ಹೋಗ್ಬೇಡ. ನಿನಗ ಬುದ್ಧಿ ಹೇಳ್ತಾನ ಅವ. ಬರಲಿ, ಅವ್ರವ್ ಈಗ ಹಾಲು ತೊಗೊಂಬರ್ತಾಳಲ್ಲ, ಹೇಳ್ತೀನಿ. ಅವ್ರವ್ಗೆ ಹೇಳ್ತೀನಿ. ಮೊದ್ಲು ಅವ್ರವ್ಗೆ ಬಿಗಿ ಮಾಡಿದ್ನಿ ಅಂದ್ರೆ ಆಕೆಲ್ ಮಗ್ ಬಿಗಿ ಮಾಡ್ತಾನೆ. ನಾ ಹೋಗ್ಲಿ ಬಿಡು ಅಂದ್ರೆ ಜಾಸ್ತಿನೇ ಆತಿ. ಒಂದು ಮೊನ್ನೆ ಬಸ್ನ್ಯಾಗ ಈಗ ಹಾಲಿನ ವಿಷಯಕ್ಕನ ಅವ್ರವ್ಗ ಬಿಗಿ ಮಾಡೋದು. ಸರಿ ಸುಮ್ಮನಿರ್ನಿ. ಅವರ ಅವರ ಸೌಕರ್ಯ ಅವ್ವ ಹಾಲು ಕೊಟ್ಟು ಕಳ್ಸಿದಲ್ರಿ. ಅವ್ವರಿಲ್ಲನ್ರಿ? ಅದಾರ ಅವ್ವರ. ಯಾಕ್ಲೆ ಸುಳೆ ಮಗನ? ಏನ್ ನಿಂದು ತಿಂಡಿ ಜಾಸ್ತಿ ಇದ್ದೇನೆ ಊರಾಗ? ನೀನೋ ಒಬ್ಬ ಏನಾರ ಕೆಲ್ಸಕೊಂಟೇನು? ಬೇರೆ ಯಾರ ಹೊಂಟಾರ? ಯಾಕ ನನ್ನ ಮಗಳು ನಿಂದ್ರಿಸಿ ಅವ್ರಿಗೆ ಕೊಚ್ಚಿಂದ ಕರಿಬೇಡ, ಇವ್ರಿಗೆ ಕೊಚ್ಚಿಂದ ಕರಿಬೇಡ, ಹಂಗಿಂಗಂತ ಮಾತಾಡಿದಂತಲ್ಲೇ. ಯಾಕ್ಲೆ ಸುಳೆ ಮಗನ? ಕಡಿತಾವನು ಸಣ್ಣಗ? ಅಯ್ಯಯ್ಯೋ ರತ್ನ, ಯಾರಿಗೆ ಬೈಯಾಕತ್ತಾರ ಯವ್ವ ನಿಮ್ಮ ಯಜಮಾನ್ರ? ಅಯ್ಯೋ ಯಕ್ಕ, ನಾ ಎಲ್ಲ ನೋಡ್ತೀನಿ ತಡಿ. ಯಾರೇನವ ಯವ್ವ, ಯಾರ ಗ್ರಹಚಾರ ಕೆಡ್ತಾನೆ ಇವತ್ತು. ಅದು ಸೌಕರ್ಯ ನಾನೇನು ಅಂದಿಲ್ರಿ. ನಮ್ಮವ್ವ ವಯಸ್ಸಿನಾಗ ದೊಡ್ಡಕ್ಕೆಲ್ರಿ, ಸಣ್ಣ ಸೌಕರ್ಯಕ್ಕಿಂತ ಅದಕ್ಕೆ ಅಂದಿನ್ರಿ. ಇಡೋದನ್ನ ಹಾಲಿನ ಗುಂಡಿಗೆ ಇಡೋದನ್ನ. ಯಾಕಪ್ಪ ರಾಮು, ಏನಾತ್ಲೆ ಶಿವಾನಿ? ನಾನು ಏನೂ ತಪ್ಪು ಹೇಳಿಲ್ರಿ ಸೌಕರ್ಯ. ಎಳ ಹುಚ್ಚುಳೆ ಮಗನ ನನ್ನ ಮುಂದೆ ನಿಂತ್ಕೊಂಡು ಈ ಮಲ್ಲಯ್ಯನ ಮುಂದೆ ನಿಂತ್ಕೊಂಡು ನೀನು ನಂದೇನು ತಪ್ಪಿಲ್ಲ, ನಿಮ್ಮ ಮಗಳ ನನ್ನ ತಾಯಿಗೆ ಕುಚಿಂದಾಗ ಕರೆದಿದ್ದು ತಪ್ಪು ಅಂತ ವಾದಿಸ್ತೀಯ ನೀನು? ಏನಾಗಿತ್ರಿ? ಯಾಕ ನಮ್ಮ ಶಾರವನ್ನ ಈ ತಿರ್ಬೋಕಿ ಮನಿ ಮುಂದ ಹಾಲ್ ತರ ಕಳ್ಸಿದ್ಯಾರು? ನನ್ನ ಮಗಳು ಲಕ್ಷ್ಮಿ ಇದ್ದಂಗ ಬಂಗಾರದ್ದು ಹುಡುಗಿಯದು. ನಾವು ಪಲ್ಲಕ್ಕಿ ಮ್ಯಾಲ ನಾವು ಮೆರೆಸ್ತೀವಕ್ಕಿನ್ ಕುಂದ್ರಿಸಿ ಅಲ್ಲಿ ಅವ್ರ ಮನಿ ಮುಂದೆ ಶಗಣ್ಯಾಗ ಹೊತ್ಲ್ಯಾಗ ಕಳಿಸ್ತಾರ ಯಾರು? ಅಯ್ಯಯ್ಯೋ ಅಣ್ಣಾರ, ನಾನೇ ಕಳ್ಸಿದ್ದೀನ್ರಿ. ಮತ್ತು ರತ್ನಾನು ಇದ್ದಿದ್ದಿಲ್ಲ, ಮತ್ತು ಅದ್ರಾಗ ಸರೋಜ ಅಂತ ಬಂದಿದ್ಲು. ಅದಕ್ಕೆ ಮತ್ತೆ ಯಾರು ಇದ್ದಿದ್ದಿಲ್ಲ ಅಂತ ಕಳ್ಸಿನ್ ಬಿಡ್ರಿ. ಏನಾಯ್ತು? ಏನ್ ಮಾಡಿ ಬಂದಿಲ್ಲ ನೀನು? ಅದಕ್ಕೆಮ್ಮ ಯಾಕ್ರಿ ನಮ್ಮ ಮನೆ ಕೂಸ್ನ ಯಾಕೆ ಬೈತೀರಿ ನೀವು? ಹೊರಗಡ್ಡಾಡರು, ದಾರಿಗೆ ಹೋಗೋರು, ಬೀದಿಗೆ ಹೋಗೋರು ನನ್ನ ಮಗಳಿಗೆ ಬುದ್ಧಿ ಹೇಳಷ್ಟು ನನ್ನ ಮಗಳೇನು ಅವಿದ್ಯಾವಂತ ಅಲ್ರಿ. ಅಯ್ಯೋ ಕಾಕ, ಹೋಗ್ಲಿ ಬಿಡು, ನಾ ಒಳ್ಳೆ ಹೇಳಿದೆ. ಏನು ಹೋಗ್ಲಿ ಬಿಡವ? ಏನು ಹೋಗ್ಲಿ ಬಿಡು? ಈಗ ನಿನಗಂತಾನ, ನಾಳೆ ನನಗೆ ಬುದ್ಧಿ ಕಲಿಸ್ತಾನ. ಈಗೂ ನೋಡು ಏನು ತಪ್ಪು ಮಾತಾಡಿನ್ರಿ ಅಂತ ನನಗೆ ಅದ್ರ ವಾದಿಸ್ತಾನವ. ನಂಗೆ ಕೆಲಸದವ್ರಿ ಅವರ ತೋರಿ, ನಾನು ಇಟ್ಟಿ ನೋಡ್ರಿ ಇಲ್ಲಿ ಹಾಲು, ಬರ್ತೀನಿ. ಎಲ್ಲ ತಿರ್ಬೋಕಿ ನನ್ನ ಮಗನ, ನಿನಗೆಷ್ಟು ಸೊಕ್ಕಿದ್ದಿತ್ತು ನಿಂದ ತಿಂದಿದ್ದು ನಿನ್ನ. ಸಾವ್ಕಾರ ಎದ ಕೊಡಕತ್ತೀರಿ? ಏಯ್ ನೋಡ, ನನ್ನ ಮುಂದೆ ನೀ ನಾಲ್ಗಿ ಬಿಚ್ಚ ಪ್ರಯತ್ನ ಮಾಡ್ಬೇಡ. ಇದ ಫಸ್ಟ್, ಇದ ಲಾಸ್ಟ್. ಇನ್ನೊಮ್ಮೇನಾರ ನನ್ನ ಮಗಳು ಸುದ್ದಿಗೆ ಹೋದಿ ಈಗ ಹೊಡೆದಿನಿ. ನಾಳೆ ನಿನ್ನ ಭುಜದ ಮೇಲೆ ತಲಿನೇರಲ್ಲ ಮಗನ. ಕೇಳು, ಊರಾಗ 4 ಮಂದಿನ ಈ ಮಲ್ಲಯ್ಯ ಏನನ್ನೋದೆಲ್ಲಾನು ಹೇಳ್ತಾರ. ಅರ್ಥ ಮಾಡ್ಕೊಂಡು ಈ ಮೈಲಾರಿ ಮಲ್ಲಯ್ಯ ಯಾರಂತ ನಿನಗೆ ಅರ್ಥ ಆತು, ದೂರಿದ್ದು ಬಿಡ. ಅದು ನನ್ನ ಮಗಳು ತಂಟೆಗೆ ಏನಾರ ಬಂದಿದ್ದು ನನಗೆ ಗೊತ್ತಾಗಬೇಕಲ್ಲ. ಭುಜದ ಮೇಲೆ ಅರುಂಡ ಇರೋದೇ ಇಲ್ಲ ಮಗನ. ನಡಿ. ಕಾಕ, ನಾ ಸುಮ್ಮನೆ ಹೇಳ್ದೆ, ನೀನೇ ನಂಗೆ ಹೊಡ್ತಾ ಬಿಟ್ಟಿಲ್ ಕಾಕ. ಇನ್ನೇನು ನೋಡ್ಕೊಂಡು ನಿಂತ್ಕೊಂಡಿದ್ದಿ? ಏನು ನನ್ನ ಮಗಳು ಗುರಾಯಿಸ್ತಿಯಲ್ಲ?
ಇಂಥವೆಲ್ಲ ಇಲ್ಲಡಿಲ್ಲಿ ಇಟ್ಕೊಳಕ ಹೋಗ್ಬೇಡ ನೀನು. ನಡಿ ಮೊದ್ಲು ಹೊರಗಿದ್ದ ಮನಿಯಿಂದ. ಇನ್ನೊಮ್ಮೆ ನಿನ್ನ ಮನಿ ಮುಂದೆ ಬರೋ ಅವಶ್ಯಕತೆನೂ ಇಲ್ಲ. ಏ ರತ್ನ, ರತ್ನ, ರೀ ಇವಂದು ಎಷ್ಟೈತೆ ನೋಡಿ ಇವತ್ತಿನವರೆಗೂ ಲೆಕ್ಕ ಮಾಡಿ ಅಷ್ಟು ರೊಕ್ಕನೂ ಕೊಟ್ಟು ಕಳ್ಸು. ಇನ್ಯಾವತ್ತು ಇವು ಆಗ್ಲಿ ಇವನ್ ತಾಯಿ ಆಗ್ಲಿ ನಮ್ಮ ಮನೆಗೆ ಹೊಸ ತುಳಿಬಾರ್ದು ಅಷ್ಟ. ಯಾರಿಗಾರ ಈ ಮನ್ಯಾಗ ಅಂತ ತಿರ್ಬೋಕಿ ಮನಿಯಿಂದ ಸ್ನೇಹ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕಂತಿತ್ತಂದ್ರ ಈ ಮನೆಯಿಂದ ಹೊರಗೆ ಹೋಗ್ಬೋದು. ಕೇಳಿಸ್ಕೊಂಡ್ಯಾ? ಕೇಳಿಸ್ತಂತ ಅನ್ಕೊಂತೀನಿ. ಹ್ಞೂ ರೀ ಆತು. ನಡಿ, ನಾನು ಹೇಳ್ತೀನಿ ನಿನ್ನ ಕೈಯಾಗ 10 ರೂಪಾಯಿ ಇನ್ನೂ ಜಾಸ್ತಿನ ಕೊಡ್ತಾಳ. ನೀವು ಕೊಟ್ಟಿರೋ ಹಾಲಿಗೆ ಇಸ್ಕೊಂಡು ಇಲ್ಲಿಂದ ಹೊರಡಿನ. ಈ ಕಡೆ ತಲೆ ಹಾಕಿನ ಮಲಗಬೇಡ. ಇನ್ನೊಮ್ಮೆ ನನ್ನ ಮಗಳನ್ನ ಅಂತ ತಿರ್ಬೋಕಿಗಳ ಮನೆಗೆ ಏನ್ರ ಎದಕ್ಕರ ಕಳಿಸ್ಬೇಕಲ್ಲ ನೀವು ಯಾರಾರ. ಆಕಿ ಏನಾರ ಆಕಿಗೆ ನೋವು ಆತಂತ ಬಂದು ಆಕಿ ಮಕ್ಕ ಸಣ್ಣ ಮಾಡ್ಕೊಂಡು ನಿಂದಿರ್ಬೇಕಲ್ಲ. ನಿಮ್ಮನ್ನ ಯಾರನ್ನೂ ಮನೆಯಾಗ ಉಳಿಸೋದಿಲ್ಲ ನಾನು. ಇದು ಎಲ್ಲರಿಗೂ ಅನ್ವಯಿಸುತ್ತ. ರತ್ನ, ಕಿವಿ ತೆಗೆದು ಕೇಳಿಸ್ಕೊಳ್ರಿ ಎಲ್ಲಾರು. ನೀನು ಅಷ್ಟವ ಶಿವಾನಿ, ನಮ್ಮನೆ ಲಕ್ಷ್ಮಿ ನೀನು. ಕೆಲಸದಕ್ಕೆಲ್ಲ ಏನು ಯಾರು ಏನೋ ಎಲ್ಲರೂ ಹೇಳ್ತಾರಂತಂದು ಹೋಗೋ ಅವಶ್ಯಕತೆ ಇಲ್ಲ. ಆಳು ಕಾಳು ಮನ್ಯಾಗ ಬೇಕಾದಂಗದಾರ, ತೊಗೊಂಬರ್ತಾರ. ಹೋಗಲ್ಲ ಅಂತ ಹೇಳು. ಏನು ಯಾರು ಏನ್ರ ಅಂದ್ರೆ ನನಗೆ ಹೇಳು, ನಾ ಮಾತಾಡ್ತೀನಿ. ನನಗೆ ಯಾರು ಎದುರು ಮಾತಾಡಿದ್ರೆ ಈ ಮನ್ಯಾಗ ಉಳಿಯೋದು ಕಷ್ಟ ಐತವ್ರು. ನಡ್ರಿ, ಮಾಡೋ ಕೆಲಸದವಿಲ್ಲ. ಅಲ್ಲಿ ಸರೋಜ ಹೋಗಿ ಬಂದಾಳ. ಈಗ ಏನು ಎತ್ತ ಏನು ಬೇಕು ಅಂತ ಕೇಳ್ತೀರೇನು, ಇಲ್ಲೇ ಬಾಯಿ ತಕೊಂಡು ನಿಂದಿರ್ತೀರ? ಅವ್ವ ಯಾಕೆ ಹೊಡ್ದಿ ನನಗ? ಯಾಕವ್ವ ಬಿಡ ಹೋಗ್ಲಿ, ಯಾಕೀಗ ಕುಡಿತಿದಿ? ಮತ್ತೆ ಇವ್ರು ನೋಡಿದ್ರಂದ್ರೆ ಮತ್ತೆ ಬಂದು ಬೈತಾರ. ಬರೀ ಬೈಸ್ಕೊಳ್ದಾಗತ್ತೆ ನೋಡಿ ನಮ್ದು. ನಿನಗೆ ಹೇಳಿದ್ನಿಲ್ಲ ಆ? ನಿನಗೆ ಹೇಳಿದ್ನಿಲ್ಲ ಹೇಳ್ಬೇಡ ಎಲ್ಲಾನು ನಿಮ್ಮ ಕಾಕನ ಮುಂದೆ ಅಂತಂದು. ಮತ್ತು ಅವ ಮತ್ತು ರಾಮ ಹೆಂಗೆ ಬೈನು ಗೊತ್ತನ್ ನನಗೆ. ದೊಡ್ಡ ಬುದ್ಧಿ ಹೇಳಕ್ಕೆ ಬರ್ತಾನೆ ನನಗೆ. ಮರ್ಯಾದೆ ಕೊಡು ಹಂಗೆ ಹಿಂಗೆ ಅಂತಂದು. ತಮಗೆ ಯೋಗ್ಯತೆ ಇಲ್ಲ ನಮ್ಮ ಸರಿ ಸಮ ಇರಕ್ಕೆ. ನಮ್ಮ ಸರಿ ಸಮ ಇರಕ್ಕೆ ಬರ್ತಾನೆ. ನಂಗೆ ಬುದ್ಧಿ ಹೇಳಕ್ಕೆ ಬಂದ, ನಂಗೆ ಸಿಟ್ಟು ಬಂತು, ಅದಕ್ಕೆ ಹೇಳಿದೆ. ಬಿತ್ತಲ್ಲ ಒಂದು ಸರಿಗೆ. ಅಯ್ಯೋ ದರಿದ್ರದಾಕೆ. ನಾನು ಶಾರವ ಎಷ್ಟು ಒಳ್ಳೆ ಸ್ನೇಹಿತರು ಆ. ನಾ ಈ ಊರಿಗೆ ಸೊಸೆಯಾಗಿ ಬಂದಾಗ ನನ್ನ ಕಷ್ಟ ನಷ್ಟ ಕೇಳಕ್ಕೆ ಅಕ್ಕಿನ ಬಿಟ್ರೆ ನನಗೆ ಗೆಳತಾರಂತ ಯಾರೂ ಇದ್ದಿದ್ದಿಲ್ಲ. ಅದಾದ್ಮ್ಯಾಗ ನಿಮ್ಮ ಕಕ್ಕಿ ಬಂದಿದ್ದು ಮದುವೆಯಾಗಿ. ಅಲ್ಲಿವರೆಗೂ ನನಗೆ ಗೆಳತಿಯಾಗಿದ್ದಿದ್ದ ಆಕಿ. ಎಲ್ಲರೂ ಹೋದ್ರೂ ನನ್ನ ಜೊತೆಯಾಗಿ ಯಾಕೆ ಬರ್ತಿದ್ಲು ನೋಡೀಗ. ಆಕಿ ಮನೆಗೆ ಬರಂಗಿಲ್ಲ, ರಾಮುನು ಮನೆಗೆ ಬರಂಗಿಲ್ಲ. ಆ ಏನು ಪಾಪಿದೀಯ ನೀನು? ನಿನಗೇನು ಪಾಲಿ ಬಿಟ್ಟಿದ್ದಾನು? ಒಂದೀಟೇನ ಹೇಳೋಣ ಹ್ಞೂ ಅಂತ ಅಲ್ಲೇ ಸಣ್ಣ ದೊಡ್ಡ ಮನಸ್ಸು ಮಾಡಿ ಅದನ್ನು ಸಣ್ಣದು ಮಾಡಿ ಬಿಡಕ್ಕೆ ಬರ್ದಿಲ್ಲನ. ನೋಡು ಅನ್ಯಾಯವಾಗಿ ಆ ಹುಡುಗ ಹೊಡಿಸಿದಿ. ನೀನೆಂತ ಹಾಕಿದಿ ನೀನು? ಅದು ಹೆಂಗೆ ನನ್ನ ಮಗಳಾದ ನೀನು? ನನಗಾದ ಅರ್ಥ ಆಗೋದಾಗೈತಿ. ಯಕ್ಕ ಹೋಗ್ಲಿ ಬಿಡು, ನಡಿ ಮತ್ತೆ ಬೇರೆ ದಿನ ಬುದ್ಧಿ ಹೇಳೋಣಂತ. ಅಲ್ಲಿ ಸರೋಜಾನು ಬಂದಾಳ, ಇನ್ನು ಮತ್ತೆ ಅದಕ್ಕೂ ಬೇಷಂತೀವಿ. ನಡಿಯವ್ವ ಶಿವಾನಿ, ಹೋಗು. ನೀವೇನು ಓದೋ ಬರೆಯೋದ್ರ ಮಾಡು. ಇನ್ನೊಮ್ಮೆ ಹಂಗೆ ಏನು ಚಾಡ ಹೇಳ್ಬಿಡವ ಯವ್ವ ಊರನ್ನರ ಮೇಲೆ. ಕರೆನ್ ನಿನಗೆ ಅವರಿಂದ ಏನಾರ ತೊಂದರೆ ಆಗೈತೆ ಅಂದ್ರೆ ಮಾತ್ರ ಹೇಳು. ಹಿಂಗೆ ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಹೇಳ್ಬೇಡ. ಅವ ರಾಮು ಭಾಳ ಒಳ್ಳೆವದಾನ. ಇಲ್ಲ ಕಕ್ಕಿ, ಅವ ಒಳ್ಳೆವಿಲ್ಲ. ಅವತ್ತು ಹೇಳಲಿಲ್ಲ ಬಸ್ನಾಗೂ ಹಂಗೆ ಹಠ ಅಂದ, ಇವಾಗೂ ಅಂದ. ಯವ್ವ ಒಬ್ಬೊಬ್ಬರು ಹುಡುಗರು ಹಂಗೆ ಇರ್ತಾರ. ಅವ ಒಂದಿಷ್ಟು ಸ್ವಾಭಿಮಾನಿ, ಯಾರ ಕೈಯಿನೂ ಚಾಚಿ ಎಲ್ಲೂ ಏನು ಮಾಡೋದಿಲ್ಲವ ಅಂತ. ಹೋಗಿ ಪಾಪ ಒಳ್ಳೆ ಹುಡುಗಗ ಅನ್ಯಾಯವಾಗಿ ಬಡಿಸ್ಬಿಟ್ಟೆವ ಶಿವಾನಿ. ಕರೇನ ಈಗ ನಾವೇನಾರ ಅಂದ್ರೆ ನಿಮ್ಮ ಕಾಕ ಕೇಶವಂಡ್ರ ಮತ ನನಗೂ ಬೈತಾನ. ಏನು ಬೈಯೋದೇನು ನನ್ನಂತ್ರ ಹೊಡೆದ ಬಿಡ್ತಾನ. ನಾನು ಏನು ಮಾಡಿಲ್ಲ ನಂಗೆ ಬೈತೀರಿ ಬೇಡ. ಇನ್ನೊಂದು ಬೋದತ್ತಿ ಈಗ ನೀನು ಕೈಯ ಮಾಡಿದೆ ಅಂದ್ರೆ ನಾ ಏನು ಮಾಡೀನಿ? ಸುಮ್ಮನೆ ಒಳಗೆ ಬೀಳ. ಎಂತ ಹೊಡೆದ್ರವ ಯವ್ವ ಕರೇನ ಅಣ್ಣಾರು. ಅಯ್ಯೋ ಯಕ್ಕ, ನನಗೂ ಈ ಶಿವಾನಿ ವಿಚಾರಕ್ಕನ ಈಕೆ ಸಣ್ಣಕ್ಕಿದ್ದಾಗ ನಾ ಹೇಳಿನ ನಿನಗೆ ಮಂಚದ ಮ್ಯಾಗಿನ್ನ ಒಂದೀಟು ಉಳ್ಕೊಂಡ್ಲೋಡು ಹಿಡ್ಕೊಂಡಿನಿ. ಇನ್ನೂ ಬಿದ್ದಿಲ್ಲ ಪೂರ. ಅಯ್ಯೋಯ್ಯೋ ಒಂದು ರೆಮ್ಮನ ಒಂದು ಮಕ್ಕಕ್ಕೆ ಕೊಟ್ರೆ ಇಲ್ಲಡಿಲಿ ನಂಗೆ ಹಲ್ಲು ಕಪಾಳ 3 ದಿನ ಎಲ್ಲ ನೋವಾಗಿದ್ವ ಯವ್ವ. ಹಂಗೆ ಹೊಡಿತಾರೆ ಆಕೆ ವಿಚಾರದಾಗ. ನಾನು ಅದ್ರ ತಲೆನ ಹಾಕೋದಲ್ಲ. ಅದಕ್ಕೆ ಅವ್ರು ಹೆಂಗಂತಾರಂಗೆ ಕೇಳ್ತೀನಿ ಅಕ್ಕ. ನನಗೂ ಎಂಥ ಕೆಟ್ಟ ಅನಿಸ್ತವ ಯವ್ವ. ಪಾಪ ರಾಮಗೆ ಹೊಡೆದಿದ್ದು. ಪಾಪ ಬೇಸರ ಮಾಡ್ಕೊಂಡು ಹೋದ. ನಮ್ಮಿಬ್ಬರದು ಗೆಳತನ ನಿನಗೂ ಗೊತ್ತೈತಿ ಎಷ್ಟು ಗಟ್ಟಿ ಐತೆ ಅನ್ನೋದು. ಎಂತ ಹಾಕಿದ ಅವಳು ಈಕಿಯಿಂದ ಇಷ್ಟು ವರ್ಷ ನಾವು ಕಾಪಾಡ್ಕೊಂಬಂದು ಗೆಳತನ. ಯವ್ವ ಹೋಗ್ಲಿ ಬಿಡು. ಅವ್ರು ಬರಲಿಲ್ಲ ಅಂತ ಏನಾತ, ನೀನು ಅವ್ರ ಮನೆಗೆ ಹೋಗಿ ನಿಂತು ಮಾತಾಡಿ ಬರುವಂತೆ ಅಂತ. ಅದಕ್ಕೇನು ಅನ್ನೋದಿಲ್ಲ. ಈಗ 1-2 ದಿನ ಸಿಟ್ಟಿರ್ತಲ್ಲ ಯಕ್ಕ, ಹಂಗೆ ಮಾಡ್ತಾರೆ. 1-2 ದಿನ ಹೋಗಕ್ಕೆ ಹೋಗ್ಬೇಡ, ಆಮೇಲೆ ಹಿಂದಾಗಡ್ಸಿ ಹೋಗುವಂತೆ ಅಂತ. ನಡಿ ಆಕೆ ಏನು ತಿಂತಾಳೆ ನೋಡೋಣ. ಮತ್ತೆ ಅದಕ್ಕೂ ಬೇಷಂತೀವಿ. ನಡಿ.